ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಪುತ್ತೂರಿನಿಂದ ಕೌಡಿಚಾರ್ ಮುಖಾಂತರ ಸುಳ್ಯಪದವು ಪ್ರವೇಶ ಮಾಡುವಂತಹ ಈ ಒಂದು ರಸ್ತೆಯಲ್ಲಿದ್ದೇವೆ. ಈ ಒಂದು ಮಾರ್ಗವಾಗಿ ಸರಿಸುಮಾರು 3 ತಿಂಗಳಿನಿಂದ ವಿದ್ಯಾರ್ಥಿನಿಯರು ಬಹಳಷ್ಟು ಕಷ್ಟಪಟ್ಟುಕೊಂಡು ಈ ಒಂದು ಬಸ್ಸಲ್ಲಿ 7:30ಯಿಂದ 8:30 9 ಗಂಟೆಯ ಒಳಗಡೆ ಬರೀ ಒಂದು ಬಸ್ಸು ಸುಳ್ಯಪದವಿನಿಂದ ಮುಡಿಪಿನಡ್ಕ ಪಟ್ಟೆ ಮುಖಾಂತರ ಪೆರಿಗೇರಿಯಿಂದ ಕೌಡಿಚಾರು ಆ ಒಂದು ರಸ್ತೆಯಲ್ಲಿ ಪುತ್ತೂರನ್ನು ಸೇರುವಂತಹ ಒಂದು ಪರಿಸ್ಥಿತಿ. ಆ ಒಂದು ಪರಿಸ್ಥಿತಿಯ ಬಗ್ಗೆ ವಿಡಿಯೋವೊಂದನ್ನು ಮಾಡಿದ್ದೇವೆ. ಆ ಒಂದು ವಿಡಿಯೋ ಈ ಒಂದು ವಿಷುವಲಲ್ಲಿ ಇರ್ತೇನೆ. ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ನೇತಾಡಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ಈ ಒಂದು ಸಮಸ್ಯೆ ಬಗ್ಗೆ ಹಲವಾರು ತಿಂಗಳುಗಳಿಂದ MLA ಮುಖಾಂತರ KSRT ಅಧಿಕೃತರಿಗೆ ಮನವಿ ಮಾಡ್ತಾ ಇದ್ರು. ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಮಾತ್ರವಲ್ಲ, ನೀರಸವಾದಂತಹ ಒಂದು ಪ್ರತಿಕ್ರಿಯೆ. ಈ ಒಂದು ಗ್ರಾಮಕ್ಕೆ ಅವರು ಯಾವುದೇ ಅನುಕೂಲಗಳನ್ನು ನೀಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಸೊ ಈ ಒಂದು ರಸ್ತೆಯಲ್ಲಿ ಬೆಳಿಗ್ಗೆ 7 ಗಂಟೆಗೆ ಒಂದು ಬಸ್ ಉಂಟು. ಆಮೇಲೆ 8-8:30ಗೆ ಈ ಒಂದು ರಸ್ತೆಯಲ್ಲಿ ಹಾದು ಹೋಗುವಂತಹ 2 ಬಸ್ಸುಗಳು. ಬೆಳ್ಳಂಬೆಳಗ್ಗೆ ಫುಲ್ಲಾಗಿ ಆ ಒಂದು ಬಸ್ ಫುಲ್ಲಾಗಿ ಯಾತ್ರಿಕರು ಫುಲ್ಲಾಗಿರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ. ಎಲ್ಲರೂ ಸೇರಿ ಡೋರಲ್ಲಿ ನಿಂತ್ಕೊಂಡು ಯಾತ್ರೆ ನಡೆಸಬೇಕಾದಂಥ ಒಂದು ಪರಿಸ್ಥಿತಿ. ಸೊ ಅದು ಬಿಟ್ಟರೆ ಮತ್ತೆ 8 ಗಂಟೆಗೆ ಇರುವಂತಹ ಒಂದು ಬಸ್, ಆ ಒಂದು ಬಸ್ಸು ಕೂಡ ಇದೇ ರೀತಿಯಲ್ಲಿ ವಿದ್ಯಾರ್ಥಿನಿಯರು ಮುಂದುಗಡೆ ಡೋರಲ್ಲಿ, ಗಂಡು ಮಕ್ಕಳು ಹಿಂದಿನ ಡೋರಲ್ಲಿ ನೇತಾಡಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ಕಂಡಕ್ಟರ್ ಯಾವ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು. ಸೊ ಈ ಒಂದು ಬಡಗಣ್ಣು ಗ್ರಾಮದಲ್ಲಿ ಈ ಒಂದು ಸಮಸ್ಯೆಯ ಬಗ್ಗೆ ಗ್ರಾಮಸ್ಥರಿಂದ ಕೆಲವೊಂದು ವಿಚಾರಗಳನ್ನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತ ಇಲ್ಲಿಗೆ ಬಂದಿವೆ. ಸೊ ಗ್ರಾಮಸ್ಥರಿಂದ ಮಾಹಿತಿಯನ್ನು ಪಡ್ಕೊಂಡು ಬರೋಣ. ನಮ್ಮೂರಲ್ಲಿ ಬಸ್ಸಿನ ಸಮಸ್ಯೆ ತುಂಬಾ ಆಗಿದೆ. ಮುಖ್ಯವಾಗಿ ನಮ್ಮ ಶಾಲಾ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಉಂಟು. ಯಾಕೆಂದ್ರೆ ಎಲೆಕ್ಷನ್ ಆದ ಕೂಡಲೇ ಎಲ್ಲ ಕಾಲೇಜುಗಳಿಗೆ ಬಸ್ಸುಗಳನ್ನು ಹಾಕಿದ್ರು, ಎಕ್ಸ್ಟ್ರಾ ಬಸ್ಸುಗಳನ್ನೆಲ್ಲ ಹಾಕಿ ಸರಿ ಆಯ್ತು. ಈಗ ಆ ಎಕ್ಸ್ಟ್ರಾ ಬಸ್ಸುಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಟೈಮಿಗೆ ಬರುವಂತ ಬಸ್ಸುಗಳು ಯಾವುದು ಬರುವುದಿಲ್ಲ. ಅದರಿಂದ ಮಕ್ಕಳು ತುಂಬಾ ಕಷ್ಟಪಡ್ತಿದ್ದಾರೆ, ನೇತಾಡಿಕೊಂಡು ಹೋಗ್ತಾರೆ, ಒಂದೇ ಬಸ್ಸಿಗೆ ಹೋಗ್ತಾರೆ. ಬಾಕಿ ಸಾಮಾನ್ಯ ಮಕ್ಕಳೆಲ್ಲ ರಿಕ್ಷಾ ಮಾಡಿ ಇದ್ದವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಕಾಲೇಜಿಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಅದರಿಂದ ಈ ನಮ್ಮ ಪರಿಸರದಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ನಮ್ಮ ಪ್ರಮುಖರು, ಪ್ರತಿನಿಧಿಗಳು ಉತ್ತಮ ರೀತಿಯ ಒಂದು ವ್ಯವಸ್ಥೆಯನ್ನು ಕೊಟ್ಟು ಸಹಕರಿಸಬೇಕು ಅಂತ ನನ್ನ ಅಭಿಪ್ರಾಯ. ಈ ಮಕ್ಕಳು ಈ ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ನೇತಾಡಿದಂತೆ ನೀವು ಸ್ವತಃ ನೋಡಿದ್ರೆ ನಿಮಗೆಲ್ಲ ಅನುಭವ ಆಗುವುದು. ಎಲ್ಲ ಪ್ರಕರಣಗಳನ್ನು ಹಲವಾರು ಬಾರಿ ನಾವು ಕಂಪ್ಲೇಂಟ್ ಮಾಡಿರುತ್ತೇವೆ. ಆದರೆ ಇದಕ್ಕೆ ಸರಿಯಾದ ಸ್ಪಂದನೆ ಇದುವರೆಗೂ ಸಿಗಲಿಲ್ಲ. ಇನ್ನು ಮುಂದೆ ಆದರೂ ಇಂತಹ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಸಹಕರಿಸಬೇಕೆಂದು ನಾವೆಲ್ಲ ಈ ಊರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಾವು ಕೇಳಿಕೊಳ್ತಿದ್ದೇವೆ. ನೋಡಿ, ಇದು ಬಡಗನ್ನೂರು ಗ್ರಾಮದ ಪಟ್ಟೆಂಬ ಪರಿಸರ. ಇದು ಇಲ್ಲಿ ಜನರಿಗೆ, ವಿದ್ಯಾರ್ಥಿಗಳಿಗೆ ತುಂಬ, ಶಾಲೆ ಮಕ್ಕಳಿಗೆ ತುಂಬ ಉಪದ್ರ ಆಗ್ತದೆ. 3 ತಿಂಗಳ ಹಿಂದೆ ನಾವು ಪಂಚಾಯತ್ ಮನವಿ ಎಲ್ಲ ಮಾಡಿ ಒಂದು ಬಸ್ ಕಳಿಸಿದ್ರು. ಅದನ್ನು ಈಗ ಸಿಬ್ಬಂದಿ ಇಲ್ಲ ಅಂತ ನಿಲ್ಲಿಸಿದ್ದಾರೆ. ನಾವು ಎಚ್ಚರಿಕೆ ಕೊಡುವುದೇನೆಂದರೆ, ನಾವು ಇನ್ನೂ 2-3 ದಿವಸ ಒಳಗಡೆ ನೀವು ಬಸ್ ವ್ಯವಸ್ಥೆ ಮಾಡೋದಿದ್ರೆ ಉಗ್ರ ಪ್ರತಿಭಟನೆ ಮಾಡ್ತೇವೆ. ನಮಸ್ತೆ, ನಾನು ಬಡಗುನ ಗ್ರಾಮದ ಪಟ್ಟೆ ನಿವಾಸಿ. ನಾನು ಬೆಳಗ್ಗೆ 7 ಗಂಟೆ ಬಸ್ಸಲ್ಲಿ ಹೋಗುದು. ಬಸ್ಸು ನಿಲ್ಲಿಸುವುದಿಲ್ಲ ನಮಗೆ. 7 ಗಂಟೆ ಬಸ್ಸಲ್ಲಿ ಫುಲ್ ರಶ್ ಇರ್ತದೆ. ಮತ್ತೆ ಕೂತಲ್ಲಿಗೆ ಅಂತ ಸೀಟ್ ಇರುವುದಿಲ್ಲ. ಮತ್ತೆ ಸಂಜೆ ಬರುವಾಗ 5 ಗಂಟೆ ಬಸ್ ಬರುದು. ಅದು ಸಹ 5 ಗಂಟೆ ಬಸ್ಸಲ್ಲಿ ಸಹ ರಶ್ ಇರ್ತದೆ. ಕೌಡಿಚಾರಲ್ಲಿ ನಿಲ್ಲಿಸುವುದೇ ಇಲ್ಲ. ಕೌಡಿಚಾರದಿಂದ ಈಚೆ ಬರುವ ಪ್ರಯಾಣಿಕರಿಗೆ ಯಾರಿಗೂ ನಿಲ್ಲಿಸುವುದಿಲ್ಲ ಸುಳ್ಯಪದವನಕ. ಮತ್ತೆ ನಮಗೆ ಬೇರೆ ಇಲ್ಲಿ ಕುಮ್ರ ಸೈಡ್ ನಮ್ಮ ಮಕ್ಕಳೆಲ್ಲ ನಮ್ಮ ಬಸ್ಸಲ್ಲಿ ಹತ್ತುದು. ಆದ್ದರಿಂದ ನಮಗೆ ಸೀಟ್ ಇರುವುದಿಲ್ಲ. ಬಡಗನ್ನೂರು ಮುಳುಪನಡ್ಕ ಮುಳುಪು ತಂಗಿ ಟ್ರಿಪ್ ಶಾಲೆ ಜೋಕ್ಲು ಪೋಪುನ ಪರಿಸ್ಥಿತಿ ಭಾರಿ ಕಷ್ಟ ಉಂಡು. ಕೊಂಡೋಕ್ಲು ಪೂರ ನೇಲೊಂದು ಪೋಪುನ ಪರಿಸ್ಥಿತಿ ಬರ್ತಂದೆ. ಮುಳ್ಪಂಜಿ ಬಸ್ ವ್ಯವಸ್ಥೆ ಭಾರಿ ಇದು ಬೋಡಾತೆ ಬರ್ಪುಂಡು. MLA ಪೂರ ಮನವಿ ಮಲ್ತಲ್ಲ ಮುಳ್ಪ ಏರ್ಲೈನ್ ಒಂಜಿ ಕೇರ್ಲೆಸ್ ಮಲ್ತೇರಿ ಆಯ್ತಾರಲ್ಲ ಪೊಂಡು ಜೋಕ್ಲು ಕಟ್ಟದ ಆಯ್ತಾರಲ್ಲ ಹೆಚ್ಚು ಕಮ್ಮಿ ಇವತ್ತಿನ ಏರು ಜಡೋದಕ್ಕೆ ಏರು ಕೊನೆ ಪೂರ ಆಯ್ತು. ಏತೋ ಜಡ ಪಂಡು ಎಡ ಪುಡ್ತಲ ಮುಲ್ಪತ್ತೆ ವ್ಯವಸ್ಥೆ ಆತಿಜಿ ಬಸ್ ವ್ಯವಸ್ಥೆ ಮಲ್ಪೊಡೆ ಮುಲ್ಪತ್ತ ಬಸ್ದ ಬಗ್ಗೆ ಎಂಕ್ಲ ಶಾಸಕರಿಗೆ ಒಂಜಿ ಮನವಿ ಕೊಡ್ತಾ ಅಂಡ ಐನಾತ್ ಬೇಕು ಬಸ್ ಕಡ್ಪುಡ್ಪೇವೆ ಅಂತೇರಿ ಅಂಡ ಐತನೇರ ಕಡ್ಪುಜ್ಜೇರಿ ಅಂಡ ಬಸ್ದ ಡ್ರೈವರ್ ಕಂಡಕ್ಟರ್ನ ಸಮಸ್ಯೆ ಉಂಡು ಆಯ್ತವ್ರ ಐತನೇರ ಕಡ್ಪುಡ್ತಿದ್ದೀರಿ ಶೀಘ್ರ ಕಡ್ಪುಡ್ಪೇ ಅಂತ. ಸುಳ್ಯಪದ ಬರುವಂತ 8:30 ಅಂತ ಬಸ್ಸಲ್ಲಿ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಉಂಟು. ಅಂದ್ರೆ 8:30ಗೆ ಅದರಲ್ಲಿ ಸುಳ್ಯಪದದಿಂದ ಹೊರಟಂತಹ ಬಸ್ಸು ಸುಳ್ಯಪದವು ಪದಡ್ಕ, ಮೈನಡಕ, ಕೊಯ್ಲಾ ಅಂತಂದ್ರೆ ಬಸ್ಸು ಫುಲ್ ಆಗ್ತದೆ ಮತ್ತು ನೇತಾಡುವಂಥ ಪರಿಸ್ಥಿತಿ ಉಂಟು. ಆನಂತರ ಮುಳುಪಿನಡಕದಲ್ಲಿ
ತುಂಬ ಅಂದರೆ ಅದ್ರ ಒಂದು ಚೂರು ಸ್ಥಳ ಇಲ್ಲ. ಈ ಮುಡುಪಿನಡ್ಕದಿಂದ ಫುಲ್ ಆಗಿ ನಂತರ ಪಟ್ಟೆ, ಪೆರಿಗೇರಿ, ಪಾಪೆಮಜ್ಜಲು, ಕೌಡುಚಾರ ಅಂತ ಮಕ್ಕಳೆಲ್ಲ ಅಲ್ಲಿ ಬಾಕಿ ಆಗ್ತಾ ಉಂಟು. ಅದಕ್ಕೆ ಕಡ್ಡಾಯವಾಗಿ ಆ 8:30 ಒಳಗಡೆ ಒಂದು ಮಕ್ಕಳಿಗೋಸ್ಕರ ಒಂದು ಬಸ್ಸನ್ನು ಹಾಕೋಲಿಕ್ಕೆ ಅಪೇಕ್ಷೆ ನಾವು ಮಾಡ್ತಾ ಇದ್ದೇವೆ. ಅಷ್ಟು ಹೀನ ಸ್ಥಿತಿ ಇಲ್ಲಿ ಕಾಣ್ತಾ ಉಂಟು. ಸುಳ್ಯಪದವು, ಕೌಡ್ಚಾರ್ ಮತ್ತು ಪುತ್ತೂರು ಬಸ್ ಇದು ಮಕ್ಕಳು ಬೆಳಗ್ಗೆ ಶಾಲೆಗೆ ಹೋಗುವ ಸಮಯದಲ್ಲಿ ಫುಲ್ಲಾಗಿ ಡೋರಲ್ಲಿ ಹಿಂದ್ಗಡೆ ಮುಂದ್ಗಡೆ ಎರಡೂ ಸೈಡಲ್ಲಿ ನೇತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೊಂದು ಪರಿಹಾರವನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕು. ಇದು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ಸಿನಷ್ಟು ಜನ ತುಂಬಿ ಹೋಗ್ತಾ ಇರ್ತಾರೆ. ಇದೇ ಬಸ್ ಇರುವುದರಿಂದ ಬಸ್ ಫುಲ್ ಆದ ತಕ್ಷಣ ಇದು ಬಾಕಿ ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಏನಂದ್ರೆ ಈಗ ನಾವು ಬಡಗನ್ನೂರು ಗ್ರಾಮದ ಪಟ್ಟೆಯಲ್ಲಿ ನಮಗೆ ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಮತ್ತು ಸಾರ್ವಜನಿಕರಿಗೆ ಸಮಸ್ಯೆ ಇದೆಲ್ಲ ಆಗ್ತಾ ಇದೆ. ನಮಗೆ ಬೆಳಿಗ್ಗೆ ಬಸ್ ಬರಬೇಕಾದ್ರೆ ಮೈಂದಿನಡ್ಕ, ಮುಡುಪಿನಡ್ಕವಾಗಿ ಪಟ್ಟೆ ನಂತರ ಪೆರಿಗೇರಿಗೆ ಹೋಗುದು. ಹಾಗೆ ನಮಗೆ ಇಲ್ಲಿ ಒಂದು 20-30 ವಿದ್ಯಾರ್ಥಿಗಳು ಇರ್ತಾರೆ, ಬೆಳಿಗ್ಗೆ ಸಾರ್ವಜನಿಕರು ಇರ್ತಾರೆ. ಅಲ್ಲಿಂದಲೇ ಬಸ್ ರಶ್ ಆಗಿ ಬಂದು, ಈಗ ನೀವು ವಿಡಿಯೋದಲ್ಲಿ ನೋಡ್ಬೋದು, ಹೀಗೆ ಎಲ್ಲ ರಶ್ ಆಗಿ ಬರ್ತಾರೆ. ಇಲ್ಲಿ ಸ್ಟಾಪ್ ಕೊಡೋದಿಲ್ಲ, ಹಾಗೆ ಮುಂದೆ ಹೋಗ್ತಾರೆ. ಹಾಗೆ ನಮಗೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದನ್ನು ಸ್ವಲ್ಪ ನಮಗೆ ಸಮಸ್ಯೆಯನ್ನು ಪರಿಹರಿಸಬೇಕು. ಹಾಗೆ ಮತ್ತೆ ಇಲ್ಲಿ ಸಹ ಅಲ್ಲ, ಇಲ್ಲಿ ನಮಗೆ ಮುಡುಪಿನಡ್ಕ, ಪೆರಿಗೇರಿ ಈ ಮಾರ್ಗಗಳಿಗೆ ಸ್ವಲ್ಪ ಹೆಚ್ಚುವರಿ ಬಸ್ಸನ್ನು ನೋಡಿ. ಈ ಒಂದು KSRTC ಬಸ್ಸಿನ ಒಂದು ಅವಸ್ಥೆ ನೋಡಿ. ಈ ಬಸ್ಸಿನಲ್ಲಿ ಸುಮಾರು ಇದು ಸುಳ್ಯಪದದಿಂದ ಹೊರಡುವಂಥ ಒಂದು ಬಸ್ ಆಗಿದ್ದು, ಅಲ್ಲಿಂದ ಸುಮಾರು ಒಂದು ಬಸ್ಸಿಗೆ ಬೇಕಾದಷ್ಟು ಜನ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಅಲ್ಲಿಂದಲೇ ಇರ್ತಾರೆ. ಪುನಃ ಮೈಂದಿನಡ್ಕ, ಕೊಯ್ಲ ಮಾರ್ಗವಾಗಿ ಮುಡುಪಿನಡ್ಕ ಬರುವಂಥ ಈ ಬಸ್ಸಿನಲ್ಲಿ ಮುಡುಪಿನಡ್ಕದಿಂದ ಕಡಿಮೆ ಅಂದರೆ ಒಂದು 40ರಿಂದ 50 ವಿದ್ಯಾರ್ಥಿಗಳು ಇಲ್ಲಿಂದಲೇ ಇದ್ದಾರೆ. ಬಹುಶಃ ಇಲ್ಲಿಗೆ ಬರುವ ಅಷ್ಟರಲ್ಲಿ ಅದರಲ್ಲಿ ಡೋರ್ನಲ್ಲಿ ಒಂದು 20 ವಿದ್ಯಾರ್ಥಿಗಳು ಅದರಲ್ಲಿ ಡೋರ್ನಲ್ಲಿ ನೇತಾಡ್ತಿರ್ತಾರೆ. ಇಲ್ಲಿ ಹುಡುಗಿಯರು, ವಿದ್ಯಾರ್ಥಿನಿಯರು ಜಾಸ್ತಿ ಆಗಿದ್ದು, ಇಲ್ಲಿ ಅವರೊಂದು ಇರುವಂಥ ಸಂದರ್ಭದಲ್ಲಿ ಅವರಿಗೆ ಬಸ್ಸಿನ ಒಳಗೆ ಹೋಗುವಂಥ ಒಂದು ಅವಕಾಶ ಇರೋದಿಲ್ಲ. ಅವರು ಬಾಗಿಲಲ್ಲಿ ನಿಂತು ನೇತಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ಒಂದು 10-15 kg ಭಾರ ಬರುವಂಥ ಒಂದು ಚೀಲವನ್ನು ನೇತಾಡಿಸಿಕೊಂಡು ಅವರು ಈ ಬಸ್ಸಿನಲ್ಲಿ ಒಂದು ಸರಿಯಾಗಿ ಯಾತ್ರೆ ಒಂದು ಹೋಗುವಂಥ ಒಂದು ಕಾಲ ಬೇರೆ. ಒಂದು ಕೈಯಲ್ಲಿ ಕೊಡೆ, ಇನ್ನೊಂದು ಕೈಯಲ್ಲಿ ಈ ಒಂದು ಬಸ್ಸಿನ ಒಂದು ಕಂಬಿಯನ್ನು ಇಟ್ಕೊಂಡು ನೇತಾಡುವಂಥ ಒಂದು ಪರಿಸ್ಥಿತಿ ಇದ್ದು, ನಮ್ಮ ರಸ್ತೆಗಳು ತುಂಬಾ ಒಂದು ಅಲ್ಲಲ್ಲಿ ಗಿಡಗಂಟಿಗಳನ್ನು ತುಂಬಿದ ರಸ್ತೆ ಆಗಿದ್ದು, ಅದರಲ್ಲಿ ಸಂಚಾರಿಗಳು ಒಂದು ಬದಿಯಲ್ಲಿ ಇನ್ನೊಂದು ಗಾಡಿ ಬಂದರೆ ಬಸ್ ಸ್ವಲ್ಪ ಸೈಡಿಗೆ ಹೋದ್ರು ಅವರ ಚೀಲ ತಗಲಿ ಏನಾದರೂ ಒಂದು ಅನಾಹುತ ಆಗುವ ಒಂದು ಸಂಭವ ಇದ್ದು, ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ, KSRTC ಅವರಿದ್ದಾರೋ, ಇನ್ನು ಉನ್ನತ ಮಟ್ಟದ ಯಾವ ಅಧಿಕಾರಿಗಳಿದ್ದಾರೋ ಅವರು ಸೂಕ್ತ ಒಂದು ಕ್ರಮವನ್ನು ಕೈಗೊಂಡು ಇದನ್ನು ಈ ಒಂದು ಕೂಡಲೇ ಈ ಒಂದು ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ಚೆಲ್ಲಾಟವಾಡದೆ ಬೇಗ ಅದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆ ಮಾಡಿಸಬೇಕು. ಒಂದು ಕಾಲದಲ್ಲಿ ಒಂದು 8-15ಕ್ಕೆ ಮುಡುಪಿನಡ್ಕ ಎಂಬ ಪ್ರದೇಶದಲ್ಲಿ ಬಂದು ತಿರುಗಿ ಹೋಗುವಂಥ ಒಂದು ಬಸ್ ಇದ್ದು, ಆ ಪರಿಸರದಲ್ಲಿ ಒಂದು ತಿಂಗಳೇನೋ ಬಂದಿರ್ಬೋದು ಹೆಚ್ಚು ಕಡಿಮೆ. ಆ ಒಂದು ತಿಂಗಳಲ್ಲಿ ಅದನ್ನು ನಿಲ್ಲಿಸಿದ್ದಾರೆ. ಯಾವ ಕಾರಣಕ್ಕೆ ನಿಲ್ಲಿಸಿದ ಗೊತ್ತಿಲ್ಲ. ಆವಾಗ ಸ್ವಲ್ಪ ಪರಿಸ್ಥಿತಿಗಳು ಉತ್ತಮವಾಗಿತ್ತು. ಒಳ್ಳೆ ಎಲ್ಲ ವಿದ್ಯಾರ್ಥಿನಿಯರು ತುಂಬ ಖುಷಿಯಲ್ಲಿದ್ದರು, ನಮಗೆ ಬೇಕಾದಂಥ ವ್ಯವಸ್ಥೆ ಆಯಿತು ಅಂತ. ಆ ಖುಷಿ ತುಂಬ ದಿನ ಉಳಿಲಿಲ್ಲ. ಅವರು ಕೂಡಲೇ ಆ ಬಸ್ಸನ್ನು ರದ್ದುಪಡಿಸಿದ್ದಾರೆ. ಯಾವ ಕಾರಣಕ್ಕೆ ಏಕಾಏಕಿ ರದ್ದುಪಡಿಸಿದ್ದಾರೆ ಗೊತ್ತಿಲ್ಲ. ಆವಾಗ ಒಂದು ಮಾಡಿದಂಥ ಒಂದು ವ್ಯವಸ್ಥೆಯಲ್ಲಿ ತುಂಬ ಖುಷಿಯಿದ್ದರು. ಈಗ ಬೇಕಾದರೆ ನೋಡಿ, ಒಂದು ಬಸ್ಸಲ್ಲಿ ಹೋಗುವಂಥ ವಿದ್ಯಾರ್ಥಿಗಳು ಇಲ್ಲಿಂದ ಮುಡುಪಿನಡ್ಕ ಪರಿಸರದ ಒಂದು ಬಸ್ಸಿಗೆ ಬೇಕಾದಷ್ಟು ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ. ಅವರೊಂದು ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಯಾಕಂದರೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಬಸ್ಸಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಪಟ್ಟೆವರೆಗೆ ನಿಲ್ಲಿಸ್ತಾರೆ ಬಸ್ಸಿನವರು, ನಿರ್ವಾಹವಿಲ್ಲದ ನಿರ್ವಾಹಕ ಚಾಲಕರು ನಿಲ್ಲಿಸ್ತಾರೆ. ಅವರನ್ನು ಏನು ಪ್ರಯೋಜನ ಇಲ್ಲ. ಬಸ್ಸಲ್ಲಿ ಜಾಗ ಇದ್ದಷ್ಟು ಅವರು ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಂಡು ಸಾರ್ವಜನಿಕ ಹತ್ತಿಸಿಕೊಂಡು ಹೋಗ್ತಾರೆ. ಪುನಃ ಪೆರಿಗೇರಿ ಪಾಪೆಮಜ್ಜಲು, ಕೌಡಿಚಾರ ತನಕ ಯಾವುದೇ ವ್ಯವಸ್ಥೆ ಇಲ್ಲ. ಶಾಲೆಗೆ ಸರಿಯಾದ ಸಮಯಕ್ಕೆ ಅವರಿಗೆ ತಲುಪಲಾಗ್ತಾ ಇಲ್ಲ. ಇನ್ನು ಕೆಲವೊಂದು ಸಮಸ್ಯೆ ಇದೆ. ಕೆಲವು ವಿದ್ಯಾರ್ಥಿಗಳು ಮೊನ್ನೆ ಇಲ್ಲಿ ಹೇಳ್ತಾ ಇದ್ರು, ನಮಗೆ ಕಾಲೇಜ್ಗೆ ಹೋಗೋದಕ್ಕೆ ಮುಜುಗರ ಆಗ್ತದೆ ಅಂತ. ಯಾಕಂತ ಕೇಳಿದಾಗ ಅವ್ರು ಹೇಳ್ತಾರೆ, ಯಾವಾಗಲೂ ಎಲ್ಲ ವಿದ್ಯಾರ್ಥಿಗಳು ತಲುಪುತ್ತೇವೆ, ಸರಿಯಾದ ಸಮಯಕ್ಕೆ ಬರ್ತಾರೆ, ನಾವು ಮಾತ್ರ ಸ್ವಲ್ಪ ಲೇಟಾಗಿಯೇ ಬರ್ತೇವೆ. ದಿನಾಳು ನಮ್ಮದು ಇದೇ ಸಮಸ್ಯೆ. ಇದನ್ನು ಕೇಳಿದ ಉಳಿದ ವಿದ್ಯಾರ್ಥಿಗಳು ಹೇಳಿದಾಗ ಅವರು ಕೇಳ್ತಾರೆ, ನಿಮ್ಮ ಯಾವ ಕುಗ್ರಾಮ ಅಂತ ಕೇಳ್ತಾರೆ. ಈ ಥರ ಒಂದು ಗೇಲಿ ಮಾಡುವಂಥ ರೀತಿಯಲ್ಲಿ ಬಾಕಿ ಉಳಿದ ವಿದ್ಯಾರ್ಥಿಗಳು ಮಾತಾಡೋದು ನಮಗೆ ತುಂಬ ನಾಚಿಕೆ ಆಗ್ತದೆ ಅಂತೇಳಿ ಅವರು ಹೇಳ್ತಾರೆ. ನಮ್ಮ ಊರಿನ ಬಗ್ಗೆ ಎಲ್ಲ ಕಡೆಗಳಿಗೂ ಈಗ ನೋಡಿ, ಮೊನ್ನೆ ಈಶ್ವರಮಂಗಲ ಕಡೆಗೆ ಇದೇ ಸಮಸ್ಯೆ ಇತ್ತು. ಕೂಡಲೇ ಅವರು ಅದಕ್ಕೆ ಸ್ಪಂದಿಸಿ ಬೇಕಾದಂಥ ವ್ಯವಸ್ಥೆಯನ್ನು ಒಂದು ಬಸ್ಸನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ಯಾವಾಗ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ತಡೆ ಮಾಡದೆ ಆದಷ್ಟು ಬೇಗ ಇದಕ್ಕೆ ಬೇಕಾದ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಏನಿದ್ದಾರೆ, KSRTC ಅವರು ಇದ್ದಾರಾ ಏನು ಯಾರು ಗೊತ್ತಿಲ್ಲ ನಮಗೆ. ಅದಕ್ಕೆ ಸಂಬಂಧಪಟ್ಟವರು ಅವರು ಕೂಡಲೇ ಅದನ್ನು ಮಾಡಿ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡಬೇಕಾದ್ರೆ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಅದೇ ರೀತಿ ಇನ್ನು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಒಗ್ಗಟ್ಟಾಗಿ ಇನ್ನೇನೋ ಒಂದು ಪ್ರತಿಭಟನೆ ಮಾಡುವಂಥ ಒಂದು ವ್ಯವಸ್ಥೆ ಇದ್ದು,
ಅದಕ್ಕೆ ಮುನ್ನ ಎಚ್ಚೆತ್ತುಕೊಂಡು ನೀವು ಸೂಕ್ತ ಒಂದು ಕೆಲಸವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ನಮಗೆ ಬೆಳಿಗ್ಗೆ 2 ಬಸ್ ಇರ್ತಿತ್ತು, ಒಂದು 8 ಗಂಟೆಗೆ ಮತ್ತೊಂದು 8:20. ಅದರಲ್ಲಿ 8 ಗಂಟೆ ಬಸ್ ಒಂದು ಫಸ್ಟಿಗೆ ಒಂದು 3 ತಿಂಗಳು ಬಂತು, ಮತ್ತೆ ಅದೇ ಅಲ್ಲಿಗೆ ಸ್ಟಾಪ್ ಆಯಿತು. ಈಗ 8:30 ಒಂದು ಬಸ್ ಇರುದು. ಅದಂತ ಹೇಳಿದ್ರೆ ಅದರಲ್ಲಿ ಫುಲ್ ರಶ್ ಇರ್ತದೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಇಲ್ಲಿ ಸುಳ್ಯಪದವು ಅಂತಲೇ ರಶ್ ಆಗಿ ಬರ್ತದೆ. ಮತ್ತೆ ಸುಳ್ಯಪದವು, ಮೈಂದಿನಡ್ಕ, ಮುಡಿಪಿನಡ್ಕ, ಪಟ್ಟೆ ಆಗಿ ಪೆರಿಗೇರಿ, ಕೌಡಿಚಾರಾಗಿ ಹೋಗ್ತದೆ. ಅದರಲ್ಲಿ ಮುಡಿಪಿನಡ್ಕ ತಲುಪುವಾಗಲೇ ಬಸ್ ಫುಲ್ ರಶ್ ಆಗಿರ್ತದೆ. ಪಟ್ಟೆಯಿಂದ ಮತ್ತೆ ಅದು ಸ್ಟಾಪ್ ನಿಲ್ಲುವುದು ಕಡಿಮೆ. ಯಾಕಂತ ಹೇಳಿದ್ರೆ ಯಾವಾಗಾದ್ರೂ ರಜೆ ಟೈಮಲ್ಲಿ ಮಾತ್ರ ಪಟ್ಟೆಯಿಂದ ಆ ಕಡೆ ಸ್ಟಾಪ್ ಇರುವುದು, ಇಲ್ಲಾಂದ್ರೆ ಅದು ಸ್ಟಾಪ್ ಕೊಡುದಿಲ್ಲ, ಎಲ್ಲರನ್ನು ಸಹ ಬಿಟ್ಟು ಹೋಗ್ತಾರೆ. ಈಗ ಹೇಗಂತ ಹೇಳಿದ್ರೆ ಈಗ ಕಾಲೇಜಲ್ಲಿ ರಜೆ ಇರುವಾಗ ಮಾತ್ರ ಬಸ್ ಪಟ್ಟೆಯಿಂದ ಆಚೆ ನಿಲ್ಲಿಸಿ ಹೋಗ್ತಾರೆ, ಇಲ್ಲಾಂದ್ರೆ ನಿಲ್ಲಿಸಿ ಹೋಗುದಿಲ್ಲ. ಇದಕ್ಕೊಂದು ಶಾಶ್ವತವಾದ ಪರಿಹಾರ ಬೇಕು. ಯಾಕಂತ ಹೇಳಿದ್ರೆ ತಿಂಗಳಿಗೆ ಬಂದು ಹೋಗುವ ಬಸ್ ಬೇಡ, ನಮಗೆ ಅದು ಪರ್ಮನೆಂಟ್ ಆಗಿ ಬಸ್ ಬೇಕು. ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ಸ್ ತುಂಬಾ ಜನ ಇಲ್ಲಿಂದ ಆ ಕಡೆ ಪುತ್ತೂರಿಗೆ ಹೋಗೋರು ತುಂಬಾ ಜನ ಇರ್ತಾರೆ, ಅವರಿಗೆ ಅದೊಂದು ಪರ್ಮನೆಂಟ್ ಆಗಿ ಬಸ್ ಬೇಕು. ಯಾಕಂತ ಹೇಳಿದ್ರೆ ಬಸ್ಸಿಗೆ ಅಂತ ನಿಂತ್ರೆ ಆ ಬಸ್ ಡೈಲಿ ಬರ್ತದೆ ಅಂತ ಹೇಳಿ ಯಾವುದೇ ರೀತಿಯ ಇದಿರುವುದಿಲ್ಲ. ಯಾಕಂತ ಹೇಳಿದ್ರೆ ಬಂದ್ರೆ ಬಂದಾಯ್ತು, ಇಲ್ಲಾಂದ್ರೆ ಅದು ಕಾದ್ರೆ ಆ ಬಸ್ ಬರುವುದಿಲ್ಲ. ಮತ್ತೆ 8:30 ಬಸ್ ಹೇಳಿದೆ. 8:30 ಬಸ್ ಅಂತ ಹೇಳಿದ್ರೆ ಇದಕ್ಕಿಂತ ಆ ಕಡೆ ಸ್ಟಾಪ್ ಕಡಿಮೆನೆ. ಇಲ್ಲಿಂದ ಕೌಡ್ಚಾರಿಗೆ ಒಂದು 5 ಕಿಲೋಮೀಟರ್ ಉಂಟು. 5 ಕಿಲೋಮೀಟರ್ ಹೋದ್ರೆ ಕೌಡ್ಚಾರ ಸಿಗ್ತದೆ. ಅಲ್ಲಿ ಹೋದ್ರೆ ಬಸ್ ಸಿಗ್ತದೆ ಅಂತ ಹೇಳಿ ಅಲ್ಲ, ಯಾಕಂತ ಹೇಳಿದ್ರೆ ಅದು ಸಹ ಬಸ್ ಫುಲ್ ರಶ್ ಇರ್ತದೆ. ಯಾವಾಗಾದ್ರೂ ಒಮ್ಮೊಮ್ಮೆ ಅಲ್ಲಿ ನಿಲ್ಲಿಸ್ತಾರೆ. ಯಾವಾಗಾದ್ರೂ ಬೆಳಿಗ್ಗಿನ ಟೈಮಲ್ಲಿ ಒಂದು 8 ಗಂಟೆ 9 ಗಂಟೆ ಆ ಟೈಮಲ್ಲಿ ಕೌಡಿಚಾರಲ್ಲಿ ಸಹ ಬಸ್ ನಿಲ್ಲಿಸುದಿಲ್ಲ. ಅಲ್ಲಿ ಬಸ್ ಫ್ರೀ ಆಗ್ಬೇಕಾದ್ರೆ ಕಡಿಮೆ 9:30 ಕಳೀತದೆ ಅಲ್ಲಿ ಬಸ್ ಫ್ರೀ ಆಗ್ಬೇಕಾದ್ರೆ. ಇದರಿಂದ ನಮ್ಗೊಂದು ಶಾಶ್ವತ ರೀತಿಯಾದಂತ ಒಂದು ಪರಿಹಾರ ಬೇಕು. ಯಾಕಂತ ಹೇಳಿದ್ರೆ ಬಸ್ ಪರ್ಮನೆಂಟ್ ಆಗಿ ಬರ್ಬೇಕು. 8 ಗಂಟೆಗೆ ಬಸ್ ಅದು ಪುತ್ತೂರಿನಿಂದ ಮುಡಿಪಿನಡ್ಕಕ್ಕೆ ಪರ್ಮನೆಂಟ್ ಆಗಿ ಆ ಬಸ್ ಬರಲೇಬೇಕು ಅಂತ.